ರೀಸೆಂಟ್ ಆಗಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಡೆಲ್ಲಿಯಲ್ಲಿ ಮತ್ತೆ ಬೇರೆ ಕಡೆಯಲ್ಲಿ ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆ, ಅಂದ್ರೆ ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಮತ್ತೆ ಪ್ರೈಮ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಅಂತ ಹೇಳಿ ಅವರು ಅಬ್ಜಿತ್ ಅಂದ್ರೆ ಸಿಜಿತ್ ಫೋಂಡ್ ಅವರು ಹೇಳ್ತಾ ಇದ್ದಾರೆ. ಸೊ ನಾವು ತಿಳ್ಕೊಳ್ಬೇಕೇನಂತಂದ್ರೆ ಇದರಿಂದ ಯಾರು ಕೈವಾಡಿದೆ ಯಾರ್ದು ಇಲ್ಲ ಲಾಸ್ಟ್ ಅಂತಂದ್ರೆ ರೀಸೆಂಟ್ ಸರೌಂಡಿಂಗ್ ಕಂಟ್ರಿಗಳಲ್ಲಿ ನೀವು ನೋಡಿದ್ರೆ ನೇಪಾಳದಲ್ಲಿ ಡೆಮೋಕ್ರಸಿ ಆಗಿರ್ಬೋದು, ಮತ್ತೆ ಬಾಂಗ್ಲಾದೇಶ, ಶ್ರೀಲಂಕಾ, ಮತ್ತೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಎಲ್ಲ ಅಂದ್ರೆ ಡೆಮೋಕ್ರಸಿ ಹೆಂಗ್ ಕೊಲಾಪ್ಸ್ ಆಗಿದೆ ಅಂತ ಹೇಳಿ ನಮ್ಗೊಂದು ಎಕ್ಸಾಂಪಲ್. ಈಗ ಅಂದ್ರೆ ಬೇರೆ ಅಂದ್ರೆ ಫಾರಿನ್ ಕಂಟ್ರೀಸ್ ಕೈವಾಡಿ ಈಗ ಅಂದ್ರೆ ನಮ್ಮ ಇಂಡಿಯಾ ಮೇಲೆ ಬಿದ್ದಿದೆ. ಸೊ ನಮ್ದು ಅಂದ್ರೆ ನಮ್ಮ ಡೆಮೋಕ್ರಸಿ ಹೆಂಗಾದ್ರೂ ಕೆಳಗೆ ಉಳಿಸ್ಬೇಕು, ನಮ್ ಗೌರ್ಮೆಂಟ್ ನ ಹಾಳು ಮಾಡ್ಬೇಕು, ಅಂದ್ರೆ ಇಲ್ಲಿ ಇಂಡಿಯಾದಲ್ಲಿ ಅಂಡರ್ಎಸ್ಟ್ ಮಾಡ್ಬೇಕು, ಯೂತ್ನ ಇದು ಮಾಡಬೇಕು, ರೊಚ್ಚಿಗೆತ್ತಿಸ್ಬೇಕು. ಸೊ ಪಾರ್ಲಿಮೆಂಟ್ ಆಗ್ಲಿ ಸಿಚುವೇಶನ್ ಅನ್ಸಿಚುವೇಶನ್ ತರ ಮಾಡಬೇಕು ಅಂತೇಳಿ ಅಂದ್ರೆ ಬೇರೆಯವರು ಕೈವಾಡನು ಇರ್ಬೋದು. ಸೊ ಅದಕ್ಕಾಗಿ ನೀವು ಯಾವುದೇ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ನ್ಯೂಸ್ ಆಗಿರ್ಬೋದು, ಆರ್ಟಿಕಲ್ ಆಗಿರ್ಬೋದು, ನೀವು ಏನಾದ್ರೂ ಪ್ರೊಟೆಸ್ಟ್ ಹೋಗ್ಬೇಕಂತ ಇದ್ರೆ ಯಾವ್ದರಾಗೂ ಮೊದಲು ತಿಳಿದುಕೊಳ್ಳಿ ಇದ್ರ ಹಿಂದೆ ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳಿ ಎಲ್ಲಾ ತಿಳಿದುಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ ನಾವು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ತಕ್ಷಣ ಇದು ರೈಟು ಅದು ರಾಂಗು, ಹೌದು ಈ ತರ ರಿಸೈನ್ ಮಾಡ್ಬೇಕು, ಕರೆಕ್ಟ್ ಸ್ಟ್ರೈಕ್ ಮಾಡ್ಬೇಕಂತಂದ್ರೆ ಮಾಡ್ರಿ ಕರೆಕ್ಟ್ ಆಗಿ. ಬಟ್ ಅದರಿಂದ ಯಾರು ಹಿಂದೆ ಇದೆ ಅಂದ್ರೆ ಯಾವ್ದು ಟೆರರಿಸ್ಟ್ ಗ್ರೂಪ್ ಇದೆನಾ, ಇಲ್ಲ ಬೇರೆ ದೇಶದ ಕೈವಾಡ ಇದೆನಾ, ನಮ್ಮ ದೇಶದ ಇಲ್ಲಿ ಯುವಕರೇ ಎಲ್ಲರೂ ಹಾಳಾಗ್ತಾ ಇದ್ದಾರೆ ಅಂತಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ರಿ ಅಥವಾ ಪ್ರೊಟೆಸ್ಟ್ ಮಾಡ್ರಿ. ಸೊ ಇದ್ರ ಹಿಂದ್ಗಡೆ ಯಾರು ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್. ನಾವು ಬೇರೆಯವ್ರ ದೇಶದ ಕೈ ಅಂದ್ರೆ ಕೈಗೊಂಬೆ ತರ ಆಗಬಾರ್ದು. ಅವ್ರು ಹೆಂಗ್ ಆಡಿಸ್ತಾರೆ ಹೆಂಗ್ ಆಗಬಾರ್ದು. ನಾವು ಒಂದು ಎಜುಕೇಟೆಡ್ ಪರ್ಸನ್ ಆಗಿ ಫಸ್ಟ್ ತಿಳ್ಕೊಳ್ಬೇಕು ಯಾವ್ದು ರೈಟ್ ಯಾವ್ದು ರಾಂಗು ಅಂತ ಹೇಳಿ. ಸೊ ಈ ವಿಡಿಯೋ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ರೀಸೆಂಟ್ ಆಗಿ ನಿನ್ನೆ ಅಂದ್ರೆ ಮೋದಿ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಹೇಳಿ ಒಂದು ಅಂದ್ರೆ ಯಾವ್ದೋ ಒಂದು ಪೇಪರ್ ಲೀಕ್ ಆದ ತಕ್ಷಣ ಒಂದು ಅಂದ್ರೆ ಆ ಕೇಸ್ ನ ಬೇಗ ತಗೊಳ್ಳಬೇಕು ಅಂತ ಹೇಳಿ ನಿನ್ನೆ ಟ್ವಿಟರ್ದಲ್ಲಿ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಜೈ ಕರ್ನಾಟಕ.